ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಂತಂದ್ರೆ ಒಂದು ಪರ್ಟಿಕ್ಯುಲರ್ ಕ್ಯಾಪಿಟಲ್ ನ ಇಟ್ಕೊಂಡು ನಾವು ಯಾವ ತರ ಕಾಂಪೌಂಡಿಂಗ್ ಆಗಿ ಗ್ರೋ ಮಾಡೋದು. ಪರ್ಟಿಕ್ಯುಲರ್ಲಿ ಒಂದು ಸ್ಟ್ರಾಟಜಿನ ನಾವು ಫಾಲೋ ಮಾಡಿ ಈಕ್ವಿಟಿ ಮತ್ತೆ ಆಪ್ಷನ್ಸ್ ಅಲ್ಲಿ ನಾವು ಸ್ಟ್ರಾಟಜಿನ ಫಾಲೋ ಮಾಡಿ ಯಾವ ತರ ನಾವು 1 ಕೋಟಿನ ನಾವು ಮಾಡ್ಕೋಬಹುದು ವಿತ್ ಇನ್ ಸ್ಪ್ಯಾನ್ ಆಫ್ ಫ್ಯೂ ಇಯರ್ಸ್ ಅಲ್ಲಿ, ಅಂದ್ರೆ ವಿತ್ ದ ಕ್ಯಾಪಿಟಲ್ ಆಫ್ 10 lakh rupees ಯಾವ ತರ ಮಾಡ್ಕೋಬಹುದು ಅಂತ ನಾವು ಇವತ್ತು ಏನ್ ಅಪ್ರೋಚ್ ಮಾಡ್ಬೋದು ಅದರಲ್ಲಿ ನಾವು ಇದನ್ನ ನೋಡ್ಕೊಂತ ಹೋಗೋಣ. ಇವತ್ತು ನಮ್ಗೆ ಇಲ್ಲಿ ಕಾಣ್ತಾ ಇರೋದು ವಿತ್ 10 lakh ಕ್ಯಾಪಿಟಲ್ ಅಲ್ಲಿ ನಾವು ಯಾವ ತರ ನಾವು ವಿತ್ ಇನ್ 6 years ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ನಾವು 1 crore ಅಚೀವ್ ಮಾಡಬಹುದು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ನಾವು ನೋಡಬಹುದು. ಇದು ಕಂಡೀಷನ್ಸ್ ಏನು ಅಂತಂದ್ರೆ ಮಾರ್ಕೆಟ್ ಡೈನಾಮಿಕ್ಸ್ ಬೇರೆ ಇರುತ್ತೆ. ಅದ್ರ ಕಂಡೀಷನ್ಸ್ ಅಂದ್ರೆ ಸ್ಟ್ರಕ್ಚರ್ಸ್ ಬೇರೆ ಇರುತ್ತೆ, ನ್ಯೂಸ್ ಬೇಸ್ಡ್ ಇರುತ್ತೆ. ಅದೆಲ್ಲ ನೀವು ಇದರಲ್ಲಿ ಕನ್ಸಿಡರ್ ಮಾಡಕ್ ಆಗಲ್ಲ. ನಿಮ್ಗೆ ಒಂದು ರೈಟ್ ಅಪ್ರೋಚ್ ಯಾವ ತರ ಮಾಡೋದು ಅಂತ ನಿಮ್ಗೆ ಇದರಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಡೈನಾಮಿಕ್ಸ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಮಾರ್ಕೆಟ್ ಕಂಡೀಷನ್ಸ್ ನ ಅಪ್ರೋಚ್ ಮಾಡಿ ಅದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ನ್ಯೂ ಮಾರ್ಕೆಟ್ ಟ್ರೆಂಡ್ಸ್ ನ ತಿಳ್ಕೊಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಈ ಪರ್ಟಿಕ್ಯುಲರ್ ಅನಲೈಸ್ ಮಾಡಿ ನೀವು ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಒನ್ಸ್ ಇದರಲ್ಲಿ ನೀವು ತರೋ ಆಯ್ತು ಡೈನಾಮಿಕ್ಸ್, ಮಾರ್ಕೆಟ್ ಟ್ರೆಂಡ್ಸ್ ಅಂಡ್ ನ್ಯೂ ಸ್ಟ್ರಾಟಜಿಕ್ ಅಪ್ರೋಚ್ ನೀವೆಲ್ಲ ಇದರಲ್ಲಿ ಗೊತ್ತಾಯ್ತು ಅಂತಂದ್ರೆ ಈಸಿಯಾಗಿ ನೀವು ಇದನ್ನ ಮಾಡ್ಕೋಬಹುದು. ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ವಿತ್ ಕ್ಯಾಪಿಟಲ್ ಆಫ್ 10 lakh rupees ನ ನೀವು ಡೈರೆಕ್ಟ್ಲಿ ETF ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಅದು ETF ಯಾವ ತರ ಅಂತಂದ್ರೆ ಒಂದು ಲೆವೆಲ್ ಆಫ್ ಅದನ್ನ ಸರ್ಟೆನ್ ಪ್ರೈಸ್ ಅಲ್ಲಿ ನೀವು ಅದನ್ನ ಗೊತ್ತಿರಬೇಕು, ಯಾವ ಲೋ ಲೆವೆಲ್ ಅಲ್ಲಿ ಬೈ ಮಾಡಬೇಕು ನೀವು ETF ಅಂತ. ಆ ಲೋ ಲೆವೆಲ್ ETF ನ ನೀವು ಬೈ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ETFs ಅಂತಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಬೀಸ್ ಅಂದ್ರೆ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗುತ್ತೆ, ರಿಸ್ಕ್ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ರಿಸ್ಕ್ ಒಂದೇ ಸ್ಟಾಕ್ ಮೇಲೆ ಬೀಳಲ್ಲ, ಇದು ಸೆಕ್ಟಾರ್ ಮೇಲೆ ಬೀಳುತ್ತೆ. ರಿಸ್ಕ್ ಡೈವರ್ಟ್ ಆಗುತ್ತೆ ಅಂಡ್ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಅಂದ್ರೆ ಜಾಸ್ತಿ ಕ್ವಾಂಟಿಟೀಸ್ ನ ಇದರಲ್ಲಿ ನೀವು ಬೈ ಮಾಡಬಹುದು. ಅದೇ ETFs ನ ನೀವು ಫಸ್ಟ್ 25% ರಿಟರ್ನ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ವರ್ಷಕ್ಕೆ. ಇನ್ವೆಸ್ಟ್ಮೆಂಟ್ ಏನ್ ಮಾಡಿರ್ತಿರಲ್ಲ ಆ ETFs ಇಂದ ಲೋ ಲೆವೆಲ್ ಅಲ್ಲಿ ಬೈ ಮಾಡಿದ್ರೆ 10 lakh rupees ಕ್ಯಾಪಿಟಲ್ ನ ಅಲ್ಲಿ 25% ನ ನೀವು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು ವರ್ಷಕ್ಕೆ. ಅಂಡ್ ಅದೇ 10 lakh rupees ವರ್ತ್ ETF ನೀವು ಡೈರೆಕ್ಟ್ಲಿ ಪ್ಲೆಡ್ಜ್ ಮಾಡಬೇಕು. ಪ್ಲೆಡ್ಜ್ ಮಾಡಿ ಅದನ್ನ ಆಪ್ಷನ್ಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕಾಗುತ್ತೆ. ಇವು ಕೊಲಾಟರಲ್ ಮಾರ್ಜಿನ್ ಕೊಡ್ತಾರೆ ನಿಮ್ಗೆ 9% ಇಲ್ಲ 10% ಏರ್ ಕಟ್ ಇರುತ್ತೆ. ಮತ್ತೆ 90% to 80% ನಿಮಗೆ ಕೊಲಾಟರಲ್ ಮಾರ್ಜಿನ್ ಇರುತ್ತೆ, ವಿಚ್ ಈಸ್ ಕ್ಯಾಶ್ ಇಕ್ವಿಲೆಂಟ್ ಕೊಲಾಟರಲ್ ಮಾರ್ಜಿನ್ ಅಂತೀವಿ. ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಮಿನಿಮಮ್ ಅಮೌಂಟ್ ಏನು ನಿಮ್ಗೆ ಎಕ್ಸ್ಟ್ರಾ 50% ಏನ್ ಕ್ಯಾಶ್ ಅಂತ ಹೇಳ್ತಾರಲ್ಲ ಆಪ್ಷನ್ ಸೆಲ್ಲಿಂಗ್ ಗೆ ನೀವು ಪ್ಲೆಡ್ಜ್ ಅಮೌಂಟ್ ಇರುತ್ತೆ, ಅದನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ಸ್ಟ್ರಾಟಜೀಸ್ ನ ಮಾಡ್ಕೋಬಹುದು, ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜೀಸ್ ನ ಮಾಡಬಹುದು. ನಾವು ಇಲ್ಲಿ ಮಾಡ್ತಾ ಇರೋದು ನಿಮ್ಗೆ ಶಾರ್ಟ್ ಸ್ಟ್ರಾಂಗಲ್. ಶಾರ್ಟ್ ಸ್ಟ್ರಾಂಗಲ್ ನ ಮಾಡ್ತಾ ಇದೀವಿ. ಶಾರ್ಟ್ ಸ್ಟ್ರಾಂಗಲ್ ಇನ್ ದ ಸೆನ್ಸ್ ದೂರ ಹೋಗಿ ನಾವು ಆಪ್ಷನ್ ನ ಸೆಲ್ ಮಾಡ್ತೀವಿ. ಅಂದ್ರೆ ದೂರ ಹೋಗಿ ಮೇಲೆ ಹೋಗಲ್ಲ ಅಂತ ಕಾಲ್ ಸೆಲ್ ನ ಮಾಡ್ತೀವಿ, ಕೆಳಗಡೆ ಬೀಳಲ್ಲ ಅಂತ ಪುಟ್ ಸೆಲ್ ಮಾಡ್ತೀವಿ. ಅಂದ್ರೆ ತುಂಬಾ ದೂರ ಹೋಗಿ ಮಾಡ್ತೀವಿ. ಅಂದ್ರೆ ಮಿನಿಮಮ್ ಅಚೀವ್ಮೆಂಟ್ ಅಂದ್ರೆ ಮೇಲೆ ಹೋಗಿ ಕಾಲ್ ಸೆಲ್ ಮಾಡ್ತೀವಿ, ಅದೇ ರೀತಿ ಕೆಳಗಡೆ ಹೋಗಿ ಪುಟ್ ಸೆಲ್ ನ ಮಾಡ್ತೀವಿ, ಪ್ರೀಮಿಯಂ ನ ಇಸ್ಕೊಂತೀವಿ, ರಿಸೀವ್ ಮಾಡ್ಕೊಂತೀವಿ. ಅಲ್ಲಿಗೆ ನಮ್ಗೆ ರಿಸ್ಕ್ ಏನಾಗುತ್ತೆ, ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ. ಬಟ್ ಅದನ್ನ ನಾವು ಮ್ಯಾಕ್ಸಿಮಮ್ 0.5% ವೀಕ್ಲಿ ನಾವು ಅಚೀವ್ ಮಾಡಿದ್ರು ಕೂಡ ಮಂತ್ಲಿ ನಮ್ಗೆ ಎಷ್ಟಾಗುತ್ತೆ ಅಂದ್ರೆ 2% ಪರ್ ಮಂತ್. ಅಂದ್ರೆ ಆನ್ ದ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ 10 lakh rupees 2% ಪರ್ ಮಂತ್ ನಾವು ಅಚೀವ್ ಮಾಡ್ಕೋಬಹುದು. ಅಷ್ಟು ದೂರ ಹೋಗಿ ಪ್ರೀಮಿಯಂ ನ ಇಸ್ಕೋಬೇಕಾಗುತ್ತೆ ನಾವು. ಅಲ್ಲಿಗೆ ನಿಮ್ಗೆ ಮಂತ್ಲಿ ನಮ್ಗೆ 2% ಆದ್ರೆ ವರ್ಷಕ್ಕೆ 24% ನಮ್ಗೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ಬಿಫೋರ್ ನಾನು ETFs ಅಲ್ಲಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 25% ನೀವು ETFs ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ರಿಟರ್ನ್ಸ್ ತೆಗಿಬಹುದು. ಅದೇ ರೀತಿ ಅದೇ ಪ್ಲೆಡ್ಜ್ ಅಮೌಂಟ್ ಇಂದ ನೀವು ಇನ್ನೂ 25% ನೀವು ಆರಾಮ್ಸೆ ಶಾರ್ಟ್ ಸ್ಟ್ರಾಂಗಲ್ ಅಲ್ಲಿ ನೀವು ಮಾಡ್ಕೋಬಹುದು ವಿತ್ ಮಾರ್ಕೆಟ್ ಕಂಡೀಷನ್ಸ್ ಡೈರೆಕ್ಷನ್ಸ್ ಮೇಲೆ, ವಿತ್ ಥರೋ ನಾಲೆಜ್ ಮೇಲೆ. ಇದನ್ನ ಮ್ಯಾಕ್ಸಿಮಮ್ ರಿಟರ್ನ್ಸ್ ನಾವು ETFs ಅಲ್ಲಿ ನಮ್ಗೆ 50% ಬರುತ್ತೆ. ಅದೇ ರೀತಿ ಆಪ್ಷನ್ ಪ್ರೀಮಿಯಮ್ಸ್ ಅಲ್ಲಿ ನಮ್ಗೆ 50% ಬರುತ್ತೆ. ಇವೆಲ್ಲ ನಾವು ಮಾಡ್ಕೊಂತ ಹೋದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಇಂದ ಅಂದ್ರೆ ವರ್ಷಾನ್ಗಟ್ಲೆ ನಾವು 50% ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ವಿತ್ ಕ್ಯಾಪಿಟಲ್ ಆಫ್ 10 lakh rupees ನಾವು 1 crore rupees ಮಾಡಬಹುದು ಸ್ಪ್ಯಾನ್ ಆಫ್ 6 years. 6 years ತಗೊಳುತ್ತೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ದುಡ್ಡು.
ಲೈಕ್ ಗ್ರೋ ಆಗೋದಕ್ಕೆ ಟು ಅಚೀವ್ 1 crore. ಸೊ ಅಂದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ನಿಮ್ಗೆ ಇಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಬೈ ದ ರೂಲ್ ಆಫ್ 72 ಇದನ್ನ ನೀವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇದ್ರ ಬಗ್ಗೆ ನಾವು ಕ್ಯಾಲ್ಕುಲೇಷನ್ಸ್ ನಾವು ಮಾಡೋಣ. ಸೊ ಕ್ಯಾಲ್ಕುಲೇಷನ್ಸ್ ಏನು ಅಂತಂದ್ರೆ ನಾನು ವೆಬ್ಸೈಟ್ ಓಪನ್ ಮಾಡಿದೀನಿ, ರಿವರ್ಸ್ CAGR ಕ್ಯಾಲ್ಕುಲೇಟರ್ ಅಂತ. ಸೊ ರಿವರ್ಸ್ CAGR ಕ್ಯಾಲ್ಕುಲೇಟರ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಅಮೌಂಟ್ 10 lakh rupees ಅಂತ ಮಾಡ್ತಾ ಇದ್ದೀನಿ. ಅಂಡ್ ವರ್ಷಕ್ಕೆ ನನಗೆ 50% ನಾನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ETFs ಅಲ್ಲಿ 25% ಅಂಡ್ ಆಪ್ಷನ್ಸ್ ಅಲ್ಲಿ ನಾನು 25% ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ಲೆಡ್ಜ್ ಅಮೌಂಟ್ ಇಂದ. ನಾನು 6 ವರ್ಷಕ್ಕೆ ಮಾಡಿದ್ರೆ, ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ, ಸೊ ನನ್ನ 10 lakh rupees ಎಷ್ಟು ಆಗುತ್ತೆ ಫ್ಯೂಚರ್ ಇಲ್ಲಿ ಅಂತಂದ್ರೆ, ಸೊ ಇಲ್ಲಿ ನಮ್ಗೆ ಫಸ್ಟ್ ವರ್ಷ ಮೊದಲನೇ ವರ್ಷ ನಮ್ಗೆ 10 lakh rupees ಇರುತ್ತೆ. ಅದೇ ರೀತಿ ನೆಕ್ಸ್ಟ್ ವರ್ಷ ನಮ್ಗೆ ಆ 10 lakh rupees 50% ಗ್ರೋ ಆಗಿದೆ ಅಂತಂದ್ರೆ 15 lakh rupees ಆಗುತ್ತೆ. ಸೆಕೆಂಡ್ ವರ್ಷದಲ್ಲಿ ನಮ್ಗೆ 22,50,000 ಆಗುತ್ತೆ. ಅದೇ 15 lakh ಗೆ 50% ಆಡ್ ಮಾಡಿದ್ರೆ, ಅದೇ ರೀತಿ ಥರ್ಡ್ ಇಯರ್ ಅಲ್ಲಿ 33,75,000 ಆಗುತ್ತೆ. ಫೋರ್ತ್ ಇಯರ್ ಅಲ್ಲಿ 50,62,500 ಆಗುತ್ತೆ. ಅದೇ ರೀತಿ ಫಿಫ್ತ್ ಇಯರ್ ಅಲ್ಲಿ 75,93,750 ಆಗುತ್ತೆ. ಅದೇ ಸಿಕ್ಸ್ತ್ ಇಯರ್ ಅಲ್ಲಿ 1,13,90,625 rupees ಆಗುತ್ತೆ. ಸೊ ಅಂದ್ರೆ ಇದು ಪವರ್ ಆಫ್ ಕಾಂಪೌಂಡಿಂಗ್ ಮೇಲೆ ಆಗುತ್ತೆ. ಸೊ ಪವರ್ ಆಫ್ ಕಾಂಪೌಂಡಿಂಗ್ ನಿಮ್ಗೆಲ್ಲ ಗೊತ್ತಿರಬಹುದು. ಹೋಗ್ತಾ 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 ಆ ಕ್ಯಾಪಿಟಲ್ ನೇ ನೀವು ಡಿಪ್ಲಾಯ್ ಮಾಡ್ಕೊಂತ ಹೋದ್ರೆ ಆ ಕ್ಯಾಪಿಟಲ್ ನಿಮ್ಮನ್ನ ಗ್ರೋ ಮಾಡುತ್ತೆ. ಅಂದ್ರೆ ಆ ಕ್ಯಾಪಿಟಲ್ ಇಂದ ನೀವು ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಸೊ ಪ್ರಾಫಿಟ್ ನು ಕೂಡ ನೀವು ಅಲ್ಲೇ ಬಿಟ್ಕೊಂತ ಕ್ಯಾಪಿಟಲ್ ಇಂದಾನೆ ನೀವು ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ರೀತಿ ನೀವು ಗ್ರೋ ಮಾಡ್ಕೋಬಹುದು. ಸೊ ವಿತ್ ಸ್ಮಾಲ್ ಅಮೌಂಟ್ ನ ನೀವು ಎಷ್ಟು ವರ್ಷದಲ್ಲಿ ಅಚೀವ್ಮೆಂಟ್ ಮಾಡ್ತೀರಾ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಪರ್ಸೆಂಟ್ ನ ನೀವು ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಮಂತ್ಲಿ, ಇಯರ್ಲಿ. ಸೊ ಇಕ್ವಿಟಿಯಲ್ಲಿ ಆದ್ರೂ ಆಗ್ಲಿ, ETFs ಅಲ್ಲಾದ್ರೂ ಆಗ್ಲಿ, ಅಂಡ್ ಆಲ್ಸೋ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಾದ್ರೂ ಆಗ್ಲಿ. ಸೊ ನೀವು ಅದನ್ನ ಅಚೀವೇಬಲ್ ಮಾರ್ಕೆಟ್ ಕಂಡೀಷನ್ ಡೈನಾಮಿಕ್ಸ್ ಎಲ್ಲ ನಿಮಗೆ ಗೊತ್ತಾಗಿದೆ, ಅದನ್ನೆಲ್ಲ ಮಾಡಿದ್ರೆ ಸೊ ನಿಮ್ಗೆ ಈಸಿಯಾಗಿ ನೀವು ಇದನ್ನ ಮಾಡ್ಕೋಬಹುದು. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ಸೊ ಇನ್ನು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಸೊ ಹಾಗೆ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.